ನಮಸ್ಕಾರ. ನಮ್ಮ ಮೇಧಾ ಮೀಡಿಯಾದಲ್ಲಿ ಇದೊಂದು ಹೊಸ ಪ್ರಯತ್ನ ಮಾಡೋಣ ಅಂತ. ಇದು ಮೂವಿ ರೆಕಮೆಂಡೇಷನ್ ವಿಡಿಯೋ. ಆದರೆ ಹೊಸದೇನು ಅಂದರೆ ನಾನು ಇಲ್ಲಿ ತನಕ ನೋಡಿರೋ ಒಂದು 50 ಸಿನಿಮಾ ಹೆಸರು ಈ ಚೀಟಿಲಿ ಬರೆದು ಈ ಬೌಲೊಳಗೆ ಹಾಕಿದ್ದೀನಿ. ಒಂದೊಂದು ಅಂಡರ್ ರೇಟೆಡ್ಡು ಮತ್ತು ಕೆಲವೊಂದು ಮಸ್ಟ್ ವಾಚು. ನೋ ಡೌಟ್ ಅವೆಲ್ಲ ಕೂಡ ವಾಚಬಲ್. ಮಾಮೂಲಾಗಿ ಸಿನಿಮಾ ರೆಕಮೆಂಡೇಷನ್ ಅಂದರೆ ಮಸ್ಟ್ ವಾಚ್ ಆ್ಯಕ್ಷನ್ ಮೂವೀಸ್ ಅಂತಲೋ, ಮಸ್ಟ್ ವಾಚ್ ಹಾರರ್ ಮೂವೀಸ್ ಅಂತಲೋ, ಅಥವಾ ಕಾಮಿಡಿ ಅಂತಲೋ, ಹೀಗೆ ಒಂದು ಜಾನರ್ ರಿಲೇಟೆಡ್ ಆಗಿ ಜಾನರ್ ಸ್ಪೆಸಿಫಿಕ್ ಆಗಿ ಮೂವೀಸ್ ಲಿಸ್ಟ್ ಔಟ್ ಮಾಡ್ತಾರೆ. ಬಟ್ ನಾವು ಈ ಟಾಪ್ ಪಿಕ್ ಅನ್ನೋ ಎಪಿಸೋಡ್ಸಲ್ಲಿ ಯಾವ್ಯಾವ ಮೂವಿ ಪಿಕ್ ಆಗ್ತವೆ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಹೊಸ ಪ್ರಯತ್ನ. ಇಷ್ಟ ಆದರೆ ಲೈಕ್ ಮಾಡಿ, ಆಗಲಿಲ್ಲ ಅಂದರೆ ಇದರಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಶುರು ಮಾಡೋಣವಾ? ಮೊದಲನೇ ಸಿನಿಮಾನೇ ಮೈಂಡ್ ಬೆಂಡಿಂಗ್ ಆಗಿದೆ. ನೀವು ಆಕ್ವೇರಿಯಂ ನೋಡೇ ಇರ್ತೀರಿ. ಅದರಲ್ಲಿ ವೆರೈಟಿ ಮೀನುಗಳನ್ನ ಬಿಟ್ಟು ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಾವು ಎಂಜಾಯ್ ಮಾಡ್ತಿರ್ತೀವಿ. ಆ ಮೀನುಗಳಿಗೆ ಡೈಲಿ ಒಂದು ಫೀಡ್ ಕೊಟ್ಟು ಏನೋ ದೊಡ್ಡ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಫೀಲಲ್ಲಿ ಇರ್ತೀವಿ. ಆದರೆ ನಿಜವಾಗ್ಲೂ ನಾವು ಅವನ್ನು ಸಾಕ್ತಾ ಇಲ್ಲ, ಕಟ್ ಹಾಕಿ ಹಿಂಸೆ ಕೊಡ್ತಾ ಇದ್ದೀವಿ. ಅಂಥದ್ದೇ ಕಷ್ಟ ನಮಗೆ ಕೊಟ್ಟರೆ ಹೆಂಗಿರುತ್ತೆ ಅದು ಗೊತ್ತಾಗಬೇಕು ಅಂದರೆ ನೀವು ವಿವೇರಿಯಂ ಅನ್ನೋ ಸಿನಿಮಾ ನೋಡಬೇಕು. ಇದೊಂಥರ ಸ್ಲೋ ಬರ್ನ್ ಸೈಕಾಲಜಿಕಲ್ ಹಾರರ್ ಸಿನಿಮಾ. ನೋಡಿದಷ್ಟು ಹೊತ್ತು ಒಂಥರ ಅನ್ಸೆಟ್ಲಿಂಗ್ ಫೀಲ್ ಆಗುತ್ತೆ. ಸ್ಟೋರಿ ಸಿಂಪಲ್ಲು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮನೆ ತೊಗೋಬೇಕು ಅಂತ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಹತ್ರ ಬರ್ತಾರೆ. ಅವನವ್ರನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾನೆ. ಅಲ್ಲಿಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ತಾವೀಗ ಚಕ್ರವ್ಯೂಹದೊಳಗೆ ತಗಲಾಕೊಂಡಿದ್ದೀವಿ ಅಂತ. ಅದರಿಂದ ಆಚೆ ಬರೋಕ್ಕೆ 1000 ಪ್ರಯತ್ನ ಮಾಡ್ತಾರೆ, ಯಾವುದೂ ವರ್ಕ್ ಆಗೋಲ್ಲ. ಜೊತೆಗೆ ಇವರಿಬ್ರಿಗೂ ನೋಡ್ಕೊಳ್ಳೋಕ್ಕೆ ಒಂದು ಮಗುನೂ ಕೊಡ್ತಾರೆ. ಆ ಮಗು ಅನ್ಯಾಚುರಲಾಗಿ ಗ್ರೋ ಆಗುತ್ತೆ. ಅದನ್ನು ಇಷ್ಟ ಇಲ್ದಿದ್ರೂ ಸಾಕಲೇಬೇಕಾಗುತ್ತೆ. ಇದನ್ನೆಲ್ಲ ಸಿಂಬಲಿಕ್ಕಾಗಿ ಮೆಟಾಫರ್ ಥರ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ನಾವು ಇದೇ ಥರ ಇನ್ಎಸ್ಕೇಪಬಲ್ ಸೈಕಲಲ್ಲಿ ತಗಲಾಕೊಂಡಿದ್ದೀವ ಅನ್ನೋ ಯೋಚನೆ ಬರುತ್ತೆ. ನೀವು ಈ ಸಿನಿಮಾ ನೋಡಿ, ನಿಮಗಿದು ಇಷ್ಟ ಆದರೆ ಹೇಳಿ, ಅದ್ರ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಈಗ ನೆಕ್ಸ್ಟ್ ಮೂವಿ ಯಾವುದಂತ ನೋಡೋಣ. ಒಂದು ಒಳ್ಳೆ ಕಾಮಿಡಿ ಹಾರರ್ ಫಿಲ್ಮ್ ಇದು. ಮೋಸ್ಟ್ಲಿ ನೀವು ಈ ಸಿನಿಮಾ ಬಗ್ಗೆ ಜಾಸ್ತಿ ಕೇಳಿರಲ್ಲ ಅನಿಸುತ್ತೆ. ಹೆಸರು ಹೌಸ್ ಬೌಂಡ್ ಅಂತ. ಹೀರೋಯಿನ್ ಮಾಡಿದ ತಪ್ಪಿಗೆ ಅವಳನ್ನು ಹೌಸ್ ಅರೆಸ್ಟ್ ಮಾಡ್ತಾರೆ. ಆದರೆ ಅವಳಿಗೆ ಅವಳ ಮನೆ ಇಷ್ಟ ಇರಲ್ಲ. ಯಾಕಂದರೆ ಅಲ್ಲಿ ಅವಳ ತಾಯಿ 2ನೇ ಮದುವೆ ಆಗಿರ್ತಾಳೆ. ಸೊ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ತಿರುತ್ತೆ. ಇದ್ರ ಮಧ್ಯೆ ಆ ಮನೆಯಲ್ಲಿ ಏನೇನೋ ವಿಚಿತ್ರ ಆಗೋಕ್ಕೆ ಶುರುವಾಗುತ್ತೆ. ಹೀರೋಯಿನ್ ತಾಯಿ ಆ ಮನೆ ಹಾಂಟೆಡ್ ಹೌಸ್ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ತಕ್ಕಂಗೆ ಆ ಮನೆ ಗೋಡೆ ಮೇಲೆಲ್ಲ ಗೋಸ್ಟ್ ಇರೋದು ಹೀರೋಯಿನ್ಗೂ ಗೊತ್ತಾಗ್ತಾ ಇರುತ್ತೆ. ಬಟ್ ಆ ಗೋಸ್ಟ್ ಅಲ್ಲಿ ಯಾಕೆ ಬಂತು, ಅದು ಗೋಡೆ ಒಳಕ್ಕೆ ಇರೋದು ಯಾಕೆ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಯುನಿಕ್ ಬ್ಲೆಂಡ್ ಆಫ್ ಹಾರರ್, ಮಿಸ್ಟ್ರಿ ಆ್ಯಂಡ್ ಡಾರ್ಕ್ ಕಾಮಿಡಿ ಇರೋ ಈ ಸಿನಿಮಾನ ಆದಷ್ಟು ಮಿಸ್ ಮಾಡಬೇಡಿ. ನೆಕ್ಸ್ಟ್ ನೋಡೋಣ. ಈ ಮೂವಿ ನನ್ನ ಫೇವ್ರೇಟು. ಯಾರಾದರೂ ಇದನ್ನು ಕನ್ನಡದಲ್ಲಿ ಮಾಡಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡೋದಾದರೆ ನಮ್ಮ ವಿಜಯ್ ರಾಘವೇಂದ್ರ ಅವರೇ ಮಾಡಬೇಕು. ಈ ಸಿನಿಮಾ ಒಂದು ಗಿಫ್ಟೆಡ್ ಅಂತ ಹಾರ್ಟ್ ವಾರ್ಮಿಂಗ್ ಫ್ಯಾಮಿಲಿ ಡ್ರಾಮಾ. ಈ ಸಿನಿಮಾ ನೋಡೋ ಮುಂಚೆ ಯಾವುದಾದ್ರೂ 1-2 ಸೀನ್ ನೋಡಿ, ಯೂಟ್ಯೂಬಲ್ಲಿ ಸಿಗುತ್ತೆ, ಖಂಡಿತ ಇಷ್ಟಪಡ್ತೀರಿ. ಸೊ ಮೇನ್ ಸ್ಟೋರಿ ಏನು ಅಂದರೆ 7 ವರ್ಷದ ಒಂದು ಹೆಣ್ಣು ಮಗು. ಅದು ತುಂಬ ಮುದ್ದು, ಅಷ್ಟೇ ಬುದ್ಧಿವಂತ. ಅವಳ ತಾಯಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಆಗಿಂದಲೂ ಅವಳ ಮಾವ ಅಂದರೆ ತಾಯಿ ಅಣ್ಣ ನೋಡ್ಕೊಳ್ತಿರ್ತಾನೆ. ಆ ಕ್ಯಾರೆಕ್ಟರ್ ವಿಜಯ್ ರಾಘವೇಂದ್ರ ಅವ್ರು ಮಾಡಬೇಕು ಅಂದ್ಕೊಳ್ಳೋದು ನಾನು. ಈ ಮಗು ತೀರಾ ಬುದ್ಧಿವಂತೆ ಆಗಿರೋದೇ ಈ ಸಿನಿಮಾದ ಮೇನ್ ಕಾನ್ಫ್ಲಿಕ್ಟು. ಅದರಿಂದಾಗಿ ಆ ಫ್ಯಾಮಿಲಿ ಏನೇನೆಲ್ಲ ಸ್ಟ್ರಗಲ್ ಅನುಭವಿಸುತ್ತೆ, ಪರ್ಸ್ನಲ್ ಫ್ರೀಡಮ್ ಅನ್ನೋದು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಇದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಪೋರ್ಟ್ರೇ ಆಗಿದೆ ಈ ಮೂವಿಲಿ. ನೀವು ಫೀಲ್ ಗುಡ್ ಮೂವಿ ಲವರ್ಸ್ ಆಗಿದ್ದರೆ ಯಾವ ಕಾರಣಕ್ಕೂ ಈ ಸಿನಿಮಾ ಮಾತ್ರ ಮಿಸ್ ಮಾಡಬೇಡಿ. ಮಸ್ಟ್ ವಾಚ್. ಕೆಲವು ದಿನಗಳ ಹಿಂದೆ ತುಂಬ ಸೌಂಡ್ ಮಾಡಿದ ಸಿನಿಮಾ ಇದು ಲಬ್ಬರ್ ಪಂಡು. ನೋಡ್ತಾ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗ್ಬಿಡುತ್ತೆ. ಈ ಸಿನಿಮಾದ ಆತ್ಮನೇ ಕ್ರಿಕೆಟು. ಆ ಕ್ರಿಕೆಟಿಂದ ಇಬ್ಬರ ಮಧ್ಯೆ ನಡೆಯೋ ಪರ್ಸ್ನಲ್ ಈಗೋ ಕ್ಲಾಶ್ ಹೆಂಗೆ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದೇ ಮೇನ್ ಕತೆ.
ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಟಿಸ್ಟ್ ಕೂಡ ಹೊಸಬ್ರೆ, ಬಟ್ ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸು ತುಂಬ ಬೇಗ ಕನೆಕ್ಟ್ ಆಗುತ್ತೆ. ನೀವು ಈ ಸಿನಿಮಾದಲ್ಲಿ ಯಾವ ಪಾತ್ರ ನೋಡ್ತೀರೋ ಆ ಎಲ್ಲ ಪಾತ್ರಕ್ಕೂ ಒಂದು ಬ್ಯಾಕ್ ಸ್ಟೋರಿ ಅಂತ ಇರುತ್ತೆ. ಆಯಾ ಪಾತ್ರ ಹಂಗೆ ಯಾಕೆ ಬಿಹೇವ್ ಮಾಡುತ್ತೆ ಅಂತ ಹೇಳೋಕ್ಕೆ ಒಂದು ಕಾರಣ ಇರುತ್ತೆ. ಫಿಲ್ಮ್ ಲವರ್ಸ್ ಆಗಿ ಇದನ್ನು ನೋಡಿದರೆ ಖುಷಿ ಪಡ್ತೀರಿ, ಫಿಲ್ಮ್ ಮೇಕರ್ಸ್ ಆಗಿ ನೋಡಿದರೆ ಸಾಕಷ್ಟು ಕಲಿತೀರಿ. ಒಂದು ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಇದೆ, ನೋಡೋದು ಮರಿಬೇಡಿ. ರೀಸೆಂಟ್ ಟೈಮಲ್ಲಿ ಬಂದಿರೋ ಮೋಸ್ಟ್ ಸಟೈರಿಕಲ್ ಮೂವಿ, ನಾನಂತೂ ತುಂಬ ಎಂಜಾಯ್ ಮಾಡಿದ ಸಿನಿಮಾ ಡೋಂಟ್ ಲುಕ್ ಅಪ್. ಇದ್ರ ಫಸ್ಟ್ ಅಟ್ರಾಕ್ಷನ್ನು ಲಿಯೋನಾರ್ಡೋ ಡಿಕ್ಯಾಪ್ರಿಯೋ, ಎರಡನೇದು ಇದ್ರ ಕತೆ. ಈ ಸಿನಿಮಾ ಈ ಕಾಲದ ಸಮಾಜನ ಎಷ್ಟರ ಮಟ್ಟಿಗೆ ವಿಡಂಬನೆ ಮಾಡುತ್ತೆ ಅಂದರೆ ನಮ್ಮನ್ನು ನಿಮ್ಮನ್ನು ಕೂಡ ಬಿಡಲ್ಲ. ಕತೆ ಸಿಂಪಲ್ಲು. ಸೈಂಟಿಸ್ಟ್ಗಳು ಭೂಮಿ ಕಡೆ ಕ್ಷುದ್ರಗ್ರಹ ಬೀಳ್ತಾ ಇರೋದನ್ನು ಕಂಡುಹಿಡಿತಾರೆ. ಅದನ್ನು ತಡೆಯೋಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ಸರ್ಕಾರಕ್ಕೆ ಹೇಳೋ ಪ್ರಯತ್ನ ಪಡ್ತಾರೆ. ಬಟ್ ಆ ಗೌರ್ಮೆಂಟ್ ನಡೆಸ್ತಾ ಇರೋದು ಇನ್ಕಾಂಪಿಟೆಂಟ್ ಪ್ರೆಸಿಡೆಂಟು. ಅವಳಿಗೆ ಜೀವನಕ್ಕಿಂತ ಲಾಭ ಮುಖ್ಯ. ನ್ಯೂಸ್ ಔಟ್ಲೆಟ್ಗಳಿಗೆ ಸತ್ಯ ಬೇಕಿಲ್ಲ, ಎಂಟರ್ಟೈನ್ಮೆಂಟ್ ಬೇಕು. ಸೋಷಿಯಲ್ ಮೀಡಿಯಾದವರಿಗೆ ಈ ಸೀರಿಯಸ್ ಮ್ಯಾಟ್ರು ಜಸ್ಟ್ ಅನದರ್ ವೈರಲ್ ಕಂಟೆಂಟು. ಆ ಸ್ಟ್ರೈಡ್ ಬರ್ತಾ ಇದೆ ಅನ್ನೋದನ್ನು ಸಾಕ್ಷಿ ಸಮೇತ ಹೇಳಿದ್ರೂ ಸಮಾಜ ಇಬ್ಬಾಗ ಆಗುತ್ತೆ. ಕೆಲವರು ಇದೆಲ್ಲ ಕಟ್ಟುಕತೆ ಅಂತಾರೆ, ಕೆಲವರು ಮುಟ್ಟಾಳ್ತನ ಅಂತ ಕರೀತಾರೆ. ಇನ್ನು ಕೆಲವು ಎಲೈಟ್ ಪೀಪಲ್ಲು ಹಣದ ಮದ ಇರೋದ್ರಿಂದ ನಾವು ಸೇಫು ಅಂತ ತಿಳ್ಕೊತಾರೆ. ಈ ಸಿನಿಮಾ ನಮಗೆಲ್ಲ ವಾರ್ನಿಂಗ್ ಇದ್ದಂಗೆ. ಕಾಮಿಡಿ, ಟ್ರ್ಯಾಜಿಡಿ ಆ್ಯಂಡ್ ರಿಯಾಲಿಟಿ ಇದರೆಲ್ಲದರ ಬ್ರಿಲಿಯಂಟ್ ಮಿಕ್ಸ್ ಇದು. ಖಂಡಿತ ನೋಡಿ. ಇದು ಸಿನಿಮಾ ಅನ್ನೋಕ್ಕಿಂತ ರಿಯಾಲಿಟಿ ಚೆಕ್ ಇದ್ದಂಗೆ. ನಮ್ಮ ಕತೆ ನಮಗೆ ತೋರಿಸಿದ್ದಾರೆ. ಸೊ ಇದು ಈ ವಾರದ ಟಾಪಿಕ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಸಿನಿಮಾಗಳ ಬಗ್ಗೆ ಮಾತಾಡೋಣ. ಅಷ್ಟರಲ್ಲಿ ನೀವು ಯಾವ ಸಿನಿಮಾ ನೋಡಿದ್ರಿ, ಏನು ಅನ್ನಿಸ್ತು, ನೀವು ಯಾವ ಮೂವಿ ರೆಕಮೆಂಡೇಷನ್ ಮಾಡ್ತೀರಿ, ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತೆ ಸಿಗೋಣ. ನಮಸ್ಕಾರ.